ಟು ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಲಾಸ್ಟ್ ವ್ಲಾಗ್ ಕೂಡ ನೀವು ಸೌತಡ್ಕ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ವ್ಲಾಗ್ ಕೂಡ ನೀವು ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನೋಡಿಲ್ಲ ಅಂತಂದ್ರೆ ಲಿಂಕ್ ಕೂಡ ಹಾಕ್ತೀನಿ. ಸೊ ಬೇಗ ಹೋಗಿ ಆ ಒಂದು ವಿಡಿಯೋನ ಕೂಡ ನೋಡಿ. ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋನೇ ಇದು. ಸೊ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಇವಾಗ ಚೆಕ್ಔಟ್ ಆಗ್ತಾ ಇದೀವಿ. ಸೊ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ, ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ. ಸೊ ಇಲ್ಲಿ ಹಸುವಾಯ್ತು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಬ್ಯಾಂಗ್ಳೂರಿಂದ ಬರುವಾಗಲೇ ಇದೊಂದು ಬಿಸ್ಕೆಟ್ ತೊಗೊಂಡಿದ್ದೆ ಮೆಜೆಸ್ಟಿಕಲ್ಲಿ. ಸೊ ಇದು ಆಲ್ರೌಂಡರ್ ಚಟ್ಪಟ್ ಮಸಾಲ ಅಂತ ಇದೆ ಬಿಸ್ಕೆಟ್ ಹೆಸರು. ಆ್ಯಕ್ಚುಲಾಗಿ ಹೇಳ್ತಿದ್ದೀನಿ, ಇದನ್ನ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಏನಕ್ಕಂತಂದರೆ ಇದು ಬಿಸ್ಕೆಟು ಅಲ್ಲ, ಅಥವಾ ಚಿಪ್ಸು ಅಲ್ಲ, ಎರಡು ಮಿಕ್ಸ್ ಇದೆ. ಇದು ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ. ಸೊ ಹಾಗಾಗಿ ನೀವು ಕೂಡ ಇನ್ ಕೇಸ್ ನೀವು ತಿಂದಿದ್ರೆ ಇದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಿಂದಿಲ್ಲ ಅಂತಂದ್ರೆ ಇದನ್ನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಔಟ್ಫಿಟ್ ನಂದು ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಡ್ರೆಸ್ನ ನಾನು ಮದೇಶ್ವರದಲ್ಲಿ ತೊಗೊಂಡಿದ್ದು. 750 ನಾನು ಈ ಡ್ರೆಸ್ಗೆ ನಾನು ಕೊಟ್ಟಿದ್ದು. ನೋಡಿ ಕಂಪ್ಲೀಟಾಗಿ ಹೀಗಿದೆ, ಸಿಂಪಲ್ ಪಿಂಕ್ ಆಯ್ತು ಕಲರು. ಪಿಂಕಾ ಯಾವ ಕಲರ್ ಇದು? ಆ್ಯಕ್ಚುಲಾಗಿ ಈ ಲೈಟ್ ಇಟ್ಕೊಂಡ್ರೆ ಒಂಥರ ಪಿಂಕ್ ಥರ ಕಾಣಿಸುತ್ತೆ, ಆಚೆ ಹೋದ್ರೆ ರೆಡ್ ಕಾಣಿಸುತ್ತೆ. ನೀವು ಯಾವ ಕಲರ್ ಕಾಣಿಸ್ತಿದ್ಯೋ ಅದೇ ಕಲರ್ ಇದು. ಓಕೆ ಗೈಸ್, ನಾನು ಊಟ ಮಾಡಬೇಕು. ಸೊ ಊಟ ಮಾಡುವಾಗ ಸಿಗ್ತೀನಿ. ಹಾಗೆಯೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಬೇಗ ಹೋಗಿ ನನ್ನ ಚಾನಲ್ನ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇನ್ನೊಂದೇನೋ ನೆನಪಾಯ್ತು, ಹೇಳೋದು ಮತ್ತೆ. ಏನು, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಅಲ್ಲೇ ಕೂತ್ಕೊಂಡು ಕೂಡ ನೀವು ಒಂದು ನಮಸ್ಕಾರ ಹಾಕಿ, ದೇವರು ನಿಮಗೂ ಕೂಡ ಎಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತೀನಿ. ಹಾಗೆಯೇ ಮತ್ತೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತೀನಿ. ಸೊ ಇವಾಗ ಹೋಗೋಣ. ಓಕೆ, ಬಾಯ್ ರಾಜು, ಬಾಯ್ಲೆ. ರೆಡ್ ಸೊ ಗೈಸ್, ಇವಾಗ ಬಸ್ ಹತ್ಬೇಕು. ಧರ್ಮಸ್ಥಳದಿಂದನೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಹತ್ಕೊಬೇಕು. ಹತ್ಕೊಂಡು ಬಸ್ ರಶ್ ಇರುತ್ತೋ ಅಥವಾ ಬೇಗ ಹೋಗ್ತೀವೋ, ಇನ್ನು ಆಲ್ರೆಡಿ 3:30ನಾ? 3:30, 3 o'clock. ಸೊ 3 o'clock ಆಗಿದೆ. ಇಲ್ಲಿಂದನೇ ಇವಾಗ ಇಲ್ಲಿ ಇದು ಪ್ರಸಾದ ಮಾಡಿಕೊಂಡು ಹೊರಡ್ತೀವಿ. ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ಕೊಂಡು ಇನ್ನೇನು ಬಾಹುಬಲಿ ಬೆಟ್ಟ. ದರ್ಶನ ಸಮಯ ಬೆಳಗ್ಗೆ 7ರಿಂದ 6:30ವರೆಗೂ ಇರುತ್ತೆ. ಸೊ ಮೆಟ್ಲು ಹತ್ಕೊಂಡು ಹೋಗ್ಬೋದು, ಆಟೋ ಕೂಡ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಮೇನ್ ಎಂಟ್ರೆನ್ಸ್ ಇದು, ಗೇಟ್ ವೇ ಆಫ್ ಧರ್ಮಸ್ಥಳ. ಹೋಗುತ್ತಂತೆ. ಸೊ ಗಾಯ್ಸ್, ಇವಾಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ. Guys, all reached Agni. So ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಹೋಗಿ ಸುತ್ತಾಡ್ಕೊಂಡು ಮತ್ತೆ ನೈಟ್ ರಿಟರ್ನ್ ಬ್ಯಾಂಗ್ಳೂರಿಗೆ ಬಸ್ ಹತ್ಕೊಬೇಕು. ಯಪ್ಪ,
ಸೊ ಗೈಸ್ ಜಸ್ಟ್ ನಾವು ಇಲ್ಲಿ ಬಂದು ರೀಚ್ ಆದ್ವಿ. ಸೊ ಅದಾದ್ಮೇಲೆ ಒಳಗಡೆ ದರ್ಶನಕ್ಕೆ ಬೇರೆ ಹೋಗ್ಬೇಕು. ಬ್ಯಾಗ್ ಮತ್ತೆ ಸ್ಲಿಪರ್ಸ್ನೆಲ್ಲಾನು ಬಿಟ್ಟು ಸೊ ಇವಾಗ ಜಸ್ಟ್ ಇಲ್ಲೊಂದು ಆಲ್ರೆಡಿ ಇವಾಗ ಕತ್ಲಾಗ್ತಿದೆ. ಸೊ ಹಾಗಾಗಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆನೆ ನಿಂತ್ಕೊಂಡಿದೀವಿ. ಇನ್ನೇನ್ ಪೂಜೆಗೂ ಹೋಗ್ಬೇಕು. ಇಲ್ಲಿಂದ ಒಳಗಡೆ ಫೋನ್ ಅಲೋ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ಆದಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಇದು ಫುಲ್ ಕಂಪ್ಲೀಟ್ ನೋಡಿ ತುಂಬಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆಲ್ಮೋಸ್ಟ್ ನಾನು ಒಂದು 13 ಇಯರ್ಸ್ ಆಯ್ತು ಅನ್ಸುತ್ತೆ ಇಲ್ಲಿ ಒಂದು. ನಾನು 13 ಇಯರ್ಸ್ ಮೇಲೆನೆ. ಸೊ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಏನು ಮೇನ್ ಈ ದೇವರ ಒಂದು ವಿಶೇಷ ಅಂತ ಅಂದ್ರೆ ಸೊ ಇಲ್ಲಿ ನಾಗದೋಷ ಪರಿಹಾರಕ್ಕಾಗಿನೇ ಈ ದೇವಸ್ಥಾನಕ್ಕೆ ಬರೋದು. ತುಂಬಾ ಜನ ನಾಗದೋಷ ಪರಿಹಾರಕ್ಕಾಗಿರ್ಲಿ, ಹಾಗೇನೆ ಮತ್ತೆ ಇದೊಂದು ಪ್ರಸಿದ್ಧವಾದ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಇದು ಸುಬ್ರಹ್ಮಣ್ಯ ಊರು. ಸೊ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಾನೆ ಇದೆ. ಸೊ ಮಾರ್ನಿಂಗ್ 6:30 AM to 1:30 PM ವರೆಗೂ ಇರುತ್ತೆ. ಆಮೇಲೆ ಆಫ್ಟರ್ನೂನ್ 3:30 to 8:30 ವರೆಗೂ ಇರುತ್ತೆ. ಇಲ್ಲ ಸೊ ಇಲ್ಲಿಂದ ಒಳಗಡೆ ಎಂಟ್ರಿ ಆಗೋಣ. ನೋಡ್ತಾನೆ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಒಳಗಡೆ ಹೋದ್ರೆ ಈ ರೀತಿ ಇದೆ. ಸೊ ನೋಡಿ ಹಿಂಗಿದೆ ಒಳಗಡೆ. ದೇವರ ದರ್ಶನಕ್ಕೆ ಆಲ್ರೆಡಿ 6:30ಗೆ ಇದು ಕ್ಲೋಸ್ ಆಗೋದ್ರಿಂದ 6:10 ಆಗಿದೆ. 6:10 ಆಗಿದೆ. ಸೊ ಇಲ್ಲಿಂದ ಸೊ ಒಳಗಡೆ ನಾವು ದರ್ಶನಕ್ಕೂ ಹೋಗ್ತಾ ಇದೀವಿ. God's love endures, forever true. In joy and pain, He carries through. His grace is near, through all our days. We lift our hearts in endless praise. Oh, hallelujah. ಎಷ್ಟಿದು? God's love is faithful, ever new. Oh, hallelujah, hallelujah. His light will lead us safely through. In darkest nights, His hand we hold. His mercy shines on pure. ಚೋಟಗಂತ ಇದು ತಗೊಂಡಿದ್ದು ಅಷ್ಟೇ, ಬೇರೆ ಯಾರಿಗೂ ಏನು ತಗೊಂತಾ ಇಲ್ಲ. ಅವನೊಬ್ಬನೇ ಚಿಕ್ಕವನ ಮನೇಲಿ. ಅದಕ್ಕೆ 2 ರೌಂಡ್ ಒಳಗಡೆ 50 ರೂಪೀಸಾ? ಇದೊಂದು ತಗೊಳ್ಳೋದ? ಅದು ಚೆನ್ನಾಗಿದೆ. ತಗೊಂಡಿದ್ರಿ ತಗೊಳ್ಳಿ. ಚೋಟುಗೆ ಹುಡುಗಿ ಬರೋ ಮಾಡ್ತಾರೆ. ಸೊ ಗೈಸ್ ಇವಾಗ KSRTC ಬಸ್ ಸ್ಟೇಷನ್ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇದೀವಿ. ಸೊ ಹಂಗೆ ಈಗ ಬಸ್ ಇಲ್ಲೊಂದು ಬ್ಯಾಂಗ್ಳೂರ್ ಬಸ್ ಖಾಲಿ ಇದೆ. ನಿನ್ನೆ ಎಷ್ಟೊತ್ತಿಗೆ ಹೊರಡುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಚೋಟುಗಂತ ಇದೊಂದು ಗೊಂಬೆ ಮತ್ತೆ ಇನ್ನೊಂದು ತಗೊಂಡಿದ್ದೀನಿ ಅದಕ್ಕಂತಾನೆ. ಮತ್ತೆ ಯಾರಿಗೂ ಏನೂ ತಗೊಂಡಿಲ್ಲ. ಅದಕ್ಕೊಂದಕ್ಕೆ ತಗೊಂಡು ಇನ್ನೇನು ಇದೆಲ್ಲ ದರ್ಶನ ಎಲ್ಲ ಮುಗಿದು ಕುಕ್ಕೆಯಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನೇನು ಬ್ಯಾಂಗ್ಳೂರ್ಗೆ ಹೊರಡೋದು. ಆಲ್ರೆಡಿ ತುಂಬಾನೇ ಟಯರ್ಡ್ ಆಗೋಗ್ಬಿಟ್ಟಿದೆ ಅಷ್ಟೇ. ಬಾಯ್.